ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಹತ್ರ ಎಲ್ಲ ನೋಟ್ ಇರುತ್ತೆ. 10 ರೂಪಾಯಿ, 20 ರೂಪಾಯಿ, 50, 100, 200 ರೂಪಾಯಿ ನೋಟ್ ಇರುತ್ತೆ. ಆದರೆ ಅದನ್ನು ಮುದ್ರಣ ಮಾಡೋಕ್ಕೆ RBIಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ. ಆ ಇಂಟ್ರೆಸ್ಟಿಂಗ್ ಟಾಪಿಕನ್ನು ಎಷ್ಟು ಖರ್ಚಾಗುತ್ತೆ ಒಂದು ನೋಟ್ ಮುದ್ರಣ ಮಾಡೋಕ್ಕೆ ಅಂತೇಳಿ ನಾನು ಇವತ್ತು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಎಲ್ಲದು ಡೀಟೇಲ್ಸಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಯಾಕೆಂದರೆ ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಫ್ರೆಂಡ್ಸ್. ಆಗ ನಾನು ಮಾಡೋ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ. ಈಗ ಯಾವುದಕ್ಕೆ ಅತಿ ಕಡಿಮೆ ಬೆಲೆಗೆ ಇದಾಗುತ್ತೆ ಅಂತೇಳಂದರೆ, ಹಿಂದೆ ಇತ್ತಲ್ಲ 2000 ರೂಪಾಯಿ ನೋಟು, ಅದನ್ನು ಮುದ್ರಣ ಮಾಡೋಕ್ಕೆ ಕಡಿಮೆ ಆಗ್ತಿತ್ತು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈಗ 2000 ನೋಟೇ ಕಾಸ್ಟ್ಲಿ ಇದ್ದಿದ್ದು. ಅತಿ ಹೆಚ್ಚು ಮೌಲ್ಯ ಇದ್ದಿದ್ದ ನೋಟ್ ಯಾವುದು ಅಂತೇಳಿದ್ರೆ 2000 ರೂಪಾಯಿ ನೋಟೇ ಆಗಿತ್ತು. ಆದರೆ ಅದನ್ನು ಮುದ್ರಣ ಮಾಡೋಕ್ಕೆ ಕಡಿಮೆ ಬೆಲೆ ತಗೊಳುತ್ತೆ ಫ್ರೆಂಡ್ಸ್. ಇದನ್ನು ಮುದ್ರಣ ಮಾಡೋಕ್ಕೆ ಕೇವಲ 4 ರೂಪಾಯಿ ಆಗಿತ್ತು ಸ್ಟಾರ್ಟಿಂಗು. ಈ ಸ್ವಲ್ಪ ಬರ್ತಾ ಒಂದು ವರ್ಷ ಆದಮೇಲೆ 3 ರೂಪಾಯಿ 87 ಪೈಸೆನೋ ಆಗಿತ್ತು ಒಂದು ನೋಟು ಮುದ್ರಣ ಮಾಡೋಕ್ಕೆ ಆಗ್ತಿತ್ತು ಫ್ರೆಂಡ್ಸ್. ಆದರೆ ಅತಿ ಹೆಚ್ಚಿನದಾಗಿ ಕಾಸ್ಟ್ ತಗೊಳ್ಳೋದು ಯಾವುದು ಅಂದರೆ, ಒಂದು ನೋಟ್ ಮುದ್ರಣ ಮಾಡೋಕ್ಕೆ ಅಂದರೆ 10 ರೂಪಾಯಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇದು ಅತ್ಯಂತ ಕಡಿಮೆ ಬೆಲೆ ಮೌಲ್ಯ ಹೊಂದಿರುವಂತಹ ಇದಾಗಿರುತ್ತೆ, ನೋಟ್ ಆಗಿರುತ್ತೆ. ಆದರೆ ಇದಕ್ಕೆ ಅತಿ ಹೆಚ್ಚು ಬೆಲೆ ತಾಣುತ್ತೆ ಮುದ್ರಣ ಮಾಡೋಕ್ಕೆ. ಇದಕ್ಕೆ 1000 ನೋಟನ್ನು ನೀವು ಮುದ್ರಣ ಮಾಡಬೇಕು ಅಂತೇಳಂದರೆ 960 ರೂಪಾಯಿ ತಾಣೋದು ಫ್ರೆಂಡ್ಸ್. ಅಂದರೆ ಒಂದು ನೋಟು ಮುದ್ರಣ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ 9 ರೂಪಾಯಿ 60 ಪೈಸೆ ಬೀಳೋದು. ಇನ್ನು 40 ಪೈಸೆ ಅವ್ರಿಗೆ ಲಾಭ ಸಿಕ್ತಂಗೆ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಇನ್ನು ನೀವು 100 ರೂಪಾಯಿ ನೋಟ್ ನಿಮಗಿರುತ್ತೆ. 100 ರೂಪಾಯಿ ನೋಟ್ನ 100 ರೂಪಾಯಿ ನೋಟ್ನ ಮುದ್ರಣ ಮಾಡಬೇಕು ಅಂತೇಳಂದರೆ ನಿಮಗೆ 1770 ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್. ಅಂದರೆ ನಿಮಗೆ 1770 ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್. ಇನ್ನು 200 ರೂಪಾಯಿ 100,000 ನೋಟ್ಗಳನ್ನ ಮುದ್ರಣ ಮಾಡೋಕ್ಕೆ 2370 ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್. ಇನ್ನು 500 ರೂಪಾಯಿನ 1000 ನೋಟ್ ಮುದ್ರಣ ಮಾಡಬೇಕು ಅಂತ ಹೇಳಿದ್ರೆ 2290 ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇಷ್ಟೆಲ್ಲ ಇರುತ್ತೆ. ಅದೇ ಅತಿ ಕಡಿಮೆ ಅಂದರೆ 2000 ರೂಪಾಯಿ ಬೆಲೆ ಮೌಲ್ಯದ ಮುದ್ರಣ ಮಾಡೋಕ್ಕೆ ಅತಿ ಹೆಚ್ಚು ಅಂದರೆ 10 ರೂಪಾಯಿ ನೋಟ್ನ ಮುದ್ರಣ ಮಾಡೋದಕ್ಕೆ ಬೆಲೆ ಬಾಳುತ್ತೆ ಫ್ರೆಂಡ್ಸ್. ಇನ್ನು 5 ರೂಪಾಯಿ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿ ಹಾಕಿರ್ತೀನಿ. ನಿಮಗೆ ಏನಾದರೂ ಆ ಮಾಹಿತಿ ಸಿಕ್ಕಿದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನೀವು ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.